ಜನ ಯಾಕೆ ಫಾರ್ಮ್ ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂದ್ರೆ ಸಿಟಿಲೇ ತಗೊಳ್ಬಹುದಲ್ವಾ, ಅಪಾರ್ಟ್ಮೆಂಟ್ ಆಗಿರಬಹುದು, ಇಂಡಿವಿಜುವಲ್ ಮನೆ ಆಗಿರಬಹುದು, ಈ ನಾರ್ತ್ ಬೆಂಗಳೂರು ಕಡೆನೆ ಅವ್ರು ಯಾಕೆ ಬರ್ಬೇಕು? ಓಕೆ, ಸೊ ನಾನು ನಿಮ್ಮ ಪ್ರಶ್ನೆಗೆ ನಾನು ಹೇಳ್ತೀನಿ ಅಂಡ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಸಹ ಹೇಳ್ತೀನಿ. ಸೊ ಈಗ ಈ ಅಪಾರ್ಟ್ಮೆಂಟ್ಸ್ ಮತ್ತೆ ರೆಸಿಡೆನ್ಷಿಯಲ್ ಪ್ಲಾಟ್ಸ್ ಸೊ ಮತ್ತೆ ಈ ಸಿಟಿ ಕಡೆ ಸೊ ಎಲ್ಲಾದ್ರೂ ಇನ್ವೆಸ್ಟ್ ಮಾಡ್ಬೋದು. ಸೊ ನಾನೊಂದು ಕಂಪ್ಯಾರಿಸನ್ ಹೇಳ್ಬಿಡ್ತೀನಿ ನೋಡಿ. ಸೊ ಈಗ ಯಾವ ಕಡೆ ಈ ಅಪಾರ್ಟ್ಮೆಂಟು ಮತ್ತೆ ರೆಸಿಡೆನ್ಷಿಯಲ್ ಪ್ಲಾಟ್ಸ್ ಏನಿದೆ ಇಲ್ಲೆಲ್ಲ ನೀವು ಪ್ರಾಪರ್ಟಿ ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ ಆ್ಯಂಡ್ ಪ್ಲಸ್ ನೀವು ತಗೊಳ್ಳೋದಕ್ಕೆ GST ಪೇ ಮಾಡಬೇಕಾಗುತ್ತೆ. ಸೊ ನಿಮಗೆ ಅಲ್ಲಿ ಒಂದು ಪ್ಲಾಟ್ ತಗೊಬೇಕಂದ್ರೆ ನೀವು ಒಂದು 30-40 ಲ್ಯಾಕ್ಸ್ ಆಗುತ್ತೆ. ಸೊ ಅಲ್ಲಿ ನಿಮಗೆ ರಿಟರ್ನ್ಸ್ ಅಂತೆಲ್ಲ ಯೋಚನೆ ಮಾಡ್ತಿದ್ದಾಗ ಸೊ ನೀವು ಈ ಟ್ಯಾಕ್ಸ್ ಎಲ್ಲ ಪೇ ಮಾಡಿರ್ತೀರ, ನೀವು ಅಲ್ಲಿ ಒಂದು ಮನೆಗಿನೇ ಕಟ್ಟಿ ಅಲ್ಲಿ ರೆಂಟ್ಗೆ ಬಿಟ್ಟಾಗ ನಿಮ್ಗೊಂದು 15 to 20-30,000 ನಿಮಗೆ ಮಂತ್ಲಿ ಇನ್ಕಮ್ ಬರ್ತದೆ. ಸೊ ನೀವು ಅದನ್ನ ಮ್ಯಾಥ್ಸ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಅದು ವರ್ಕೌಟ್ ಆಗಲ್ಲ. ಸೊ ವೇರಸ್ ಫಾರ್ಮ್ ಲ್ಯಾಂಡ್ ಅಂತ ಬಂದಾಗ ಅಲ್ಲಿ ಬೆಂಗಳೂರು ಸಿಟಿಗೆ ಇಲ್ಲಿ ಕಂಪೇರ್ ಮಾಡಿದ್ರೆ ಇದು ಮೋಸ್ಟ್ ಡೆವಲಪಿಂಗು. ಸೊ ವೇರ್ ₹1 ಅಲ್ಲಿ ₹2 ಆಗೋ ಚಾನ್ಸಸ್ ಇದ್ರೆ ಇಲ್ಲಿ ₹1 ₹10 ಆಗೋ ಚಾನ್ಸಸ್. ಯಾಕೆಂದ್ರೆ ದ ಮೋಸ್ಟ್ ಡೆವಲಪಿಂಗ್ ಅಲ್ಲಿ ಥ್ರೆಶೋಲ್ಡ್ ರೀಚ್ ಆಗಿದೆ, ಇಲ್ಲಿ ಇನ್ನೂ ಆಪ್ಷನ್ ಇದೆ ಆಫ್ ಗ್ರೋತ್ಗೆ. ಆ್ಯಂಡ್ ಸೆಕೆಂಡ್ರಿ ಏನಂತಂದ್ರೆ ಸೊ ಟಿಂಬರ್ ಇನ್ಕಮ್. ನಾವಿಲ್ಲಿ ಟಿಂಬರ್ ಆಗ್ತಾ ಇರೋದ್ರಿಂದ ಮಹಾಗನಿ ಮತ್ತೆ ರೆಡ್ ಸ್ಯಾಂಡಲ್ವುಡ್ ನೀವು ಏನು ಪ್ಲಾಟ್ಗೆ ಒಂದು 25 to 30 ಲ್ಯಾಕ್ಸ್ ಇನ್ವೆಸ್ಟ್ ಮಾಡಿರ್ತೀರಾ, ನಿಮಗೆ ನೆಕ್ಸ್ಟ್ 12 to 15 years ಅಲ್ಲಿ ಟಿಂಬರ್ ರಿಟರ್ನ್ ಬರ್ತದೆ. ಅಕಸ್ಮಾತ್ ನೀವೇನು ಫ್ರೂಟ್ ಏನಾದ್ರು ಮಾರ್ತೀರ ಅಂದ್ರೆ ಫ್ರೂಟ್ ಅಲ್ಲೂ ಸಹ ಸ್ವಲ್ಪ ನೀವೇನೋ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದು ಬಿಟ್ರೆ ಏನು ಹೇಳಿದೀನಿ, ಈ ಟೂರಿಸ್ಟ್ ಪ್ಲೇಸಸ್ ಈ ಇಂಡಸ್ಟ್ರಿಯಲ್ ಏರಿಯಾ ಎಲ್ಲ ಬರೋ ರೀಸನ್ ಇಂದ ನಮಗೆ ಲ್ಯಾಂಡ್ ಡೆವಲಪ್ಮೆಂಟ್. ಇದು ಬಿಟ್ಟು ನಮ್ಗೆ ಇನ್ನೂ ಇನ್ಕಮ್ ಏನಾದ್ರು ಬೇಕಾಗುತ್ತೆ ಅಂತಂದ್ರೆ ಸೊ ಇಲ್ಲಿ ಒಬ್ಬ ಕ್ಲೈಂಟ್ ನೋಡ್ಬೋದು ನೀವು, ಒಂದು ಫಾರ್ಮ್ ಹೌಸ್ ಕಟ್ಕೊಂಡಿದ್ದಾರೆ, ಇಲ್ಲಿ ಫಾರ್ಮ್ ವಿಲ್ಲಾ ಅಂತ. ನಮ್ ಹಿಂದೆ ಇದೆಯಲ್ಲ ಅದು. ಹೌದು. ಸೊ ಇದನ್ನ ನಾವೇನ್ ಮಾಡಬಹುದು, ಏರ್ ಬಿ ಎನ್ ಬಿ ಅನ್ನೋ ಆಪ್ಷನ್ಸ್ ಗೆ ಟೈ ಅಪ್ ಮಾಡಬಹುದು. ಸೊ ಏರ್ ಬಿ ಎನ್ ಬಿ ಅನ್ನೋ ಆಪ್ಷನ್ಸ್ ಗೆಲ್ಲ ನಾವು ಟೈ ಅಪ್ ಮಾಡಿ ರೆಂಟಲ್ ಸಹ ಸೊ ನಮ್ಗೊಂದು 30 to 50,000 or 60,000 ಈಸಿಲಿ ಒಂದು ಮಂತ್ಗೆ ನಾವು ಈ ರೆಂಟ್ ಅಲ್ಲಿ ನಾವು ಇನ್ಕಮ್ ಮಾಡಬಹುದು. ಸೊ ವೇರ್ ನಮಗೆ ಟಿಂಬರ್ ರಿಟರ್ನ್ಸ್ ಮತ್ತೆ ಫ್ರೂಟ್ ಹಾರ್ವೆಸ್ಟ್, ಅದ್ರ ಜೊತೆಗೆ ನಮಗೆ ರೆಂಟಲ್ ಇನ್ಕಮ್ ವಿತ್ ಲ್ಯಾಂಡ್ ವ್ಯಾಲ್ಯೂ ಅಂಡ್ ಲ್ಯಾಂಡ್ ಅಪ್ರಿಸಿಯೇಷನ್. ಇಲ್ಲಿ ನೋಡಿ ಬೆನಿಫಿಟ್ಸ್ ಆಫ್ ಫಾರ್ಮ್ ಲ್ಯಾಂಡ್ ಏನು ಅಂತಂದ್ರೆ ನಮಗೆ ಟ್ಯಾಕ್ಸ್ ಎಕ್ಸೆಂಪ್ಷನ್. ಸೊ ನಮ್ಗೆ ಏನೇ ಹಾರ್ವೆಸ್ಟ್ ಬಂದ್ರು ಏನೇ ಇನ್ಕಮ್ ಬಂದ್ರು ಇಲ್ಲಿ ಟ್ಯಾಕ್ಸು ಅನ್ನೋದು ನಮ್ಗೆ ಒಂದೇ ₹1 ಸಹ ಇರೋದಿಲ್ಲ. ಇದ್ರ ಜೊತೆಗೆ ನಮಗೆ ಉಳ್ಕೊಳ್ಳೋದಕ್ಕೆ ಕಾಟೇಜಸ್ ಆಗಲಿ, ಕ್ಲಬ್ ಹೌಸ್ ಆಗಲಿ, ಫುಡ್ ಫೆಸಿಲಿಟೀಸ್ ಎಲ್ಲಾನು ಇರುತ್ತೆ. ವೇರ್ ನೀವು ಈ ರೀತಿ ಕ್ಯಾಲ್ಕುಲೇಷನ್ಸ್ ಕಂಪೇರ್ ಮಾಡ್ಕೊಂಡ್ರೆ ಫಾರ್ಮ್ ಲ್ಯಾಂಡ್ ಇಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ ಆ್ಯಂಡ್ ಯು ಆರ್ ಇನ್ವೆಸ್ಟಿಂಗ್ ಸಮ್ವೇರ್ ಟು ದ ಒಂದು ಜೀವಂತವಾಗಿರೋ ಜಾಗದ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದೀರ ಅಂತ. ಓಕೆ, ಸರ್ ಫೈನಲಿ ಬೇಸಿಕ್ ಆಗಿ ಎಲ್ರಿಗೂ ಕೂಡ ಒಂದು ಪ್ರಶ್ನೆ ಇರುತ್ತೆ. ಬೇರೆ ಕಡೆ ಕೂಡ ಫಾರ್ಮ್ ಲ್ಯಾಂಡ್ ಸಿಗುತ್ತೆ, ಕಡಿಮೆ ರೇಟಿಗೆ ಕೂಡ ಸಿಗುತ್ತೆ, ಬಟ್ ವೈ ನೆರಳು ಅಂದ್ರೆ ಯಾಕೆ ನೆರಳುನ ಆಯ್ಕೆ ಮಾಡ್ಕೊಳ್ಬೇಕು? ಓಕೆ, ಸೊ ಬೇರೆ ಕಡೆಯಿಂದ ಸಿಗುತ್ತೆ ಮ್ಯಾಮ್. ಸೊ ನೀವು ಎಲ್ಲೇ ಹೊರಗಡೆ ಹೋದ್ರು, ಯಾವುದೇ ಒಂದು ಕ್ಲೈಂಟ್ ಹೊರಗಡೆ ಹೋದ್ರು ಸೊ ಅವ್ರಿಗೆ ಒಂದು ಬ್ಯಾರೆಲ್ ಲ್ಯಾಂಡ್ ಕೊಡ್ತಾರೆ ಅಂಡ್ ಅವ್ರ ಅಗ್ರಿಕಲ್ಚರ್ ಎಕ್ಸ್ಪೀರಿಯನ್ಸ್. ನಾನು ಹೇಳ್ದಂಗೆ ನಮಗೆ 4 ಜನರೇಷನ್ ಆಫ್ ಅಗ್ರಿಕಲ್ಚರ್ ಎಕ್ಸ್ಪೀರಿಯನ್ಸ್ ಮತ್ತೆ ನಮ್ಗೊಂದು ರಿಯಲ್ ಎಸ್ಟೇಟ್ ಒಂದು ಡಿಸಿಪ್ಲೈನ್. ಸೊ ಎರಡೂ ಸೇರಿ ನಾವಿಲ್ಲಿ ಮೊದಲು ಮಾಡ್ತಿರೋದು. ಸೊ ಒಂದು 2 ಎಕ್ಸಾಂಪಲ್ ತಗೊಂತೀನಿ. ಸೊ ನೀವೆಲ್ಲೇ ಹೋದ್ರಿ 12 ರಿಂದ 15 ಅಡಿ 12 to 15 feet ನಮಗೆ ರೋಡ್ ಸಿಗೋದು ಹೊರಗಡೆ. ಸೊ ಇಲ್ಲಿ ಬಂದ್ರೆ 40 ರಿಂದ 30 ಅಡಿ ಗ್ರಾವೆಲ್ ರೋಡ್. ಸೊ ನಮ್ಮ ಮಣ್ ರೋಡ್ ಅಲ್ಲ, ಗ್ರಾವೆಲ್ ರೋಡ್. ಅಂದ್ರೆ ಇದೆಲ್ಲ ಒಂದು ಮಳೆ ಬಂದಾಗಲಿ ಯಾವ ಸಿಚುವೇಶನ್ ಆಗಲಿ ನಮಗೆ ಆ ರೋಡ್ಸ್ ಅದೇ ರೀತಿ ಇರ್ತದೆ. ಆಮೇಲೆ ಯಾವುದೇ ಒಂದು ಕ್ಲೈಂಟ್ ಬಂದಾಗಲಿ ಅವ್ರಿಗೆ ಸ್ಟೇ ಫೆಸಿಲಿಟೀಸ್, ಕ್ಲಬ್ ಹೌಸ್, ವಾಟರ್ ಫೆಸಿಲಿಟೀಸ್, ಕರೆಂಟ್, ಪವರ್ ಫೆಸಿಲಿಟೀಸ್ ಎಲ್ಲಾನು ನಮ್ಮ ಬಳಿ ರೆಡಿ ಇರುತ್ತೆ. ಸೊ ನಾವೇನೋ ಇಲ್ಲಿ ಕ್ಲೈಂಟ್ಸು ಒಂದೇ ಸಿಂಪಲ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಕ್ಲೈಂಟ್ಸು ಇಮ್ಯಾಜಿನೇಷನ್ ವಿಜುವಲೈಸೇಷನ್ ನಲ್ಲಿ phase 1 phase 2 ರೀತಿ ಏನಿರಲ್ಲ. ಅವ್ರು ಏನ್ ನೋಡ್ತಾರೋ ನೆರಳಲ್ಲಿ ಅದನ್ನೇ ಖರೀದಿ ಮಾಡಬಹುದು. ನಾವ್ ಏನ್ ಹೇಳ್ತೀವೋ ಅದನ್ನೇ ಉಳಿಸ್ಕೊಂತೀವಿ. ಸೊ ದಟ್ಸ್ ದ ಆಪ್ಷನ್ ಫಾರ್ ಚೂಸಿಂಗ್ ನೆರಳು. ಓಕೆ, ನೋಡಿದ್ರಲ್ಲ ಯಾಕೆ ನೆರಳು ಅನ್ನೋರಿಗೆ ಇವರೇ ಆನ್ಸರ್ ಅನ್ನ ಕೊಟ್ಟಿದ್ದಾರೆ.